ನಿಮಗೂ ಒತ್ತಡದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ವಾ? ಒತ್ತಡದಿಂದ ಬಿ.ಪಿ ಶುಗರ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ? ಡ್ರಗ್ಲೆಸ್ ಥೆರಪಿಯಿಂದ ಸ್ಟ್ರೆಸ್ಸಿಗೆ ಏನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬಹುದಾ? ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ವ್ಯವಸ್ಥಾಪಕರು ಹಾಗೂ ಎನರ್ಜಿ ಥೆರಪಿಸ್ಟ್ ಆದಂತಹ ರಮ್ಯಾ ಸುರೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಮ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ರಮ್ಯವರೇ, ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ಬಂದು ಒತ್ತಡದಿಂದ ಮುಕ್ತಿ ಅನ್ನುವಂತಹ ವಿಚಾರವಾಗಿ ಮಾತನಾಡ್ತಿದ್ದೇವೆ. ಇನ್ನು ಫಸ್ಟ್ ಆಫ್ ಆಲ್ ನಮ್ಮ ಲೈಫಲ್ಲಿ ಯಾಕೆ ಸ್ಟ್ರೆಸ್ ಬರುತ್ತೆ? ಬೆಳಗ್ಗೆ ನೀರು ಬರೋ ಟೈಮ್ಗೆ ನೀರು ಬಂದಿಲ್ಲ ಅಂದಾಗ, ಆಫೀಸ್ಗೆ ಹೋಗೋ ಟೈಮ್ ಕರೆಕ್ಟಾಗಿ ಕಾರ್ ಪಂಚರ್ ಆಗಿದ್ರೆ, ಟೈಮಿಗೆ ಸರಿಯಾಗಿ ಸ್ಕೂಲ್ ಬಸ್ ಬರೆದಿದ್ದಾಗ ಈ ಕಡೆ ಆಫೀಸ್ಗೂ ಹೋಗಂಗಿಲ್ಲ, ಆ ಕಡೆ ಮಗುನೂ ಸ್ಕೂಲಿಗೆ ಬಿಡಂಗಿಲ್ಲ. ನಾರ್ಮಲ್ ಸಿಚುವೇಶನ್ ಅಬ್ನಾರ್ಮಲ್ ಆದಾಗ ಬಾಡಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಜನರಲ್ ಅಡ್ಯಾಪ್ಷನ್ ರಿಯಾಕ್ಷನ್ ಅಂತ ಕರೀತಾರೆ, ಗ್ಯಾಸ್ ಅಂತ ಕರೀತಾರೆ. ಸೊ ಯಾವಾಗ ಒಂದು ನಾರ್ಮಲ್ ಸಿಚುವೇಶನ್ನು ಅಬ್ನಾರ್ಮಲ್ ಆಗಿ ಮಿತಿ ಮೀರಿ ಹೋಗ್ತಾ ಇದೆ, ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಈ ಸಿಚುವೇಶನಲ್ಲಿ ಅಂತ ಹೇಳಿದಾಗ ಬಾಡಿನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಸ್ಟ್ರೆಸ್ ಹಾರ್ಮೋನ್. ಆ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಬಾಡಿನಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ಯಾನಿಕ್ ಆಗ್ತಾರೆ, ಸ್ಟ್ರೆಸ್ಗೊಳಗಾಗ್ತಾರೆ. ಸೊ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಹೇಳ್ತಾರಲ್ಲ, ಇಷ್ಟೊಂದು ಚೆನ್ನಾಗಿದ್ದಲ್ಲೋ ಈಗೇನಾಯ್ತು ನೀನು ಹಿಂಗಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಅವ್ರ ಕೈಯಲ್ಲಿ ಅದನ್ನು ಹೆಂಗೋ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ಸ್ಟ್ರೆಸ್ ಅಂತ ಕರೀತಾರೆ. ಯಾಕಂದರೆ ಇದು ತುಂಬ ಕಾರ್ಪೊರೇಟ್ ವರ್ಲ್ಡ್ ಅಂತಲೂ ಅಲ್ಲ, ಮನೆ ಅಂತಲೂ ಅಲ್ಲ, ಎಲ್ಲರ ವಿಷಯದಲ್ಲೂ ಆಗುತ್ತೆ. ಸ್ಟೂಡೆಂಟ್ಸಿಂದನೂ ಎಕ್ಸಾಮ್ ಸಿಚುವೇಶನ್ಸು, ಕಾರ್ಪೊರೇಟಲ್ಲಿ ಅವ್ರಿಗೆ ಸಿಗಬೇಕಾಗಿರೋಂಥ ಪ್ರಾಜೆಕ್ಟ್ ಟೈಮಿಗೆ ಸರಿಯಾಗಿ ಸಿಗದಿದ್ದಾಗ, ಅಥವಾ ಅವ್ರು ಪ್ರೆಸೆಂಟ್ ಮಾಡಬೇಕಾಗಿರೋಂಥ ಪ್ರಾಜೆಕ್ಟು ಟೈಮಿಗೆ ಸರಿಯಾಗಿ ಸಬ್ಮಿಟ್ ಮಾಡೋಕ್ಕಾಗದಿದ್ದಾಗ, ಇನ್ನು ಹೌಸ್ ವೈಫ್ಸ್ ಅಂತ ತಗೊಂಡ್ರೆ, ಯಾಕಂದರೆ ಅವ್ರದ್ದೊಂದು ರುಟೀನ್ ಇರುತ್ತೆ, ಟೈಮ್ ಟು ಟೈಮ್ ಹಿಂಗೆ ಆಗಬೇಕು, ಇಷ್ಟೇ ಆಗಬೇಕು, ಒಂದು ಆ ಕಡೆ ಈ ಕಡೆ ಇಡಬೇಕಾದ್ರೂ ಅವ್ರಿಗೆ ಎಲ್ಲ ಇಂಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ. ಸೊ ಇಂಥ ಟೈಮಲ್ಲೂ ಅವರು ಸಹ ಸ್ಟ್ರೆಸ್ ತಗೋತಾರೆ. ಈ ಒಂದು ಸ್ಟ್ರೆಸ್ಸು ಯಾವಾಗ ನಮ್ಮ ಸಿಚುವೇಶನ್ಸು ನಮ್ಮ ಕೈಯಿಂದ ಹೊರಟೋಗ್ತಿದೆ ಅಂತ ಅಂದಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಇನ್ನು ಒತ್ತಡ ಆದಾಗ ನಮ್ಮ ಒಂದು ದೈಹಿಕವಾಗಿ ಏನೆಲ್ಲ ತೊಂದರೆಗಳಾಗುತ್ತೆ, ಅಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅವಾಗ? ಯಾವಾಗ ಈ ಒಂದು ಸ್ಟ್ರೆಸ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ, ಬಾಡಿನಲ್ಲಿ ಹಾರ್ಟ್ ಪಲ್ಪೇಷನ್ ಜಾಸ್ತಿ ಆಗುತ್ತೆ. ನಂತರ ಬ್ಲಡ್ಡು ತುಂಬ ವೇಗವಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾರ್ಮಲ್ಗಿಂತ ವೇಗವಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ದೀರಾ? ಅಂದರೆ ಲೈಕ್ ನಾವು ಸಡನ್ನಾಗಿ ಸ್ಟ್ರೆಸ್ ಆದಾಗ, ಪ್ಯಾನಿಕ್ ಆದಾಗ ಬಾಡಿ ಎಲ್ಲ ಉರಿ ಥರ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಸಡನ್ನಾಗಿ ಕುಸಿದು ಬಿಡ್ತೀವಿ. ಸೊ ಇದೆಲ್ಲನೂ ಆವಾಗಲೇ ಆಗೋದು. ಯಾವಾಗ ಹಾರ್ಟ್ ಪಲ್ಪೇಷನ್ ಜಾಸ್ತಿ ಆಗುತ್ತೋ ನಮ್ಗೆ ಹೆಂಗೋ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಬ್ಲಡ್ಡು ತುಂಬ ವೇಗವಾಗಿ ಹರಿದಾಗ ಏನಾಗುತ್ತೆ, ಬಿಸಿ ಆಗುತ್ತೆ ಮೈ. ಸೊ ಮತ್ತು ಗ್ಲೂಕೋಸು ನಾರ್ಮಲ್ಗಿಂತ ಹೆಚ್ಚಿಗೆ ರಿಲೀಸ್ ಮಾಡುತ್ತೆ ಗ್ಲೂಕೋಸ್. ಇದರಿಂದ ಶುಗರ್ ಬರೋ ಸಾಧ್ಯತೆ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಜನ ನೀವು ನೋಡಿರೋ ಹಾಗೆ ಒಂದು ಸಡನ್ನಾಗಿ ಏನೋ ಒಂದು ಇನ್ಫಾರ್ಮೇಷನ್ ಬಂದಾಗ ಸಡನ್ನಾಗಿ ಕುಸಿದು ಪ್ರಾಣ ಬಿಟ್ಟಿರೋರಿದ್ದಾರೆ ಅಲ್ವಾ? ಸೊ ಸಡನ್ನಾಗಿ ಅದನ್ನ ನಾವು ಯಾವ ಥರ ರಿಸೀವ್ ಮಾಡ್ಕೋತಾ ಇದ್ದೀವಿ ಅನ್ನೋದೇ ಇಂಪಾರ್ಟೆಂಟು. ಒಂದು ಸಿಚುವೇಶನನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅನ್ನೋದೇ ಇಂಪಾರ್ಟೆಂಟು. ಸ್ಟ್ರೆಸ್ ಅನ್ನೋದು ಒಂದು ಗೆಸ್ಟ್ ಥರ ಇರಬೇಕು. ಓಕೆ, ಬಂತಾ, ಕೆಲಸ ಆಯ್ತಾ, ಹೋಯ್ತಾ ಅಂತ ಹೇಳಿ ಅದನ್ನು ಬಿಟ್ಟು ಅದನ್ನು ನಮ್ಮ ನೆಂಟರ ಥರನೋ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಸದಾ ಜೊತೆಲೇ ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಇನ್ನು ಹೊಟ್ಟೆ ವಿಷಯಕ್ಕೆ ಬಂದಾಗ ಇಂಡೈಜೆಷನ್ ತುಂಬ ಆಗುತ್ತೆ, ಯಾಕಂದರೆ ಆ ಗ್ಯಾಸ್ ರಿಲೀಸ್ ಮಾಡ್ತಾ ಇರುತ್ತೆ, ಹಾರ್ಟ್ ಬರ್ನ್ ಆಗುತ್ತೆ. ದೆನ್ ಈ ಒಂದು ಇಂಡೈಜೆಷನ್ ಮತ್ತು ಆಸ್ತಮಾ ಪ್ರಾಬ್ಲಮ್ ಇರೋರಿಗೆ, ಮೊದಲೇ ಬ್ರೀದಿನ್ ಪ್ರಾಬ್ಲಮ್ ಅವ್ರಿಗೆ. ಸೊ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಇನ್ನೂ ಉಸಿರಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಅವ್ರಿಗೆ ಅಂಥ ಸಿಚುವೇಶನ್ ನೀವು ನೋಡಿರ್ಬೋದು, ಪಂಪ್ ಕೊಟ್ಟು ಅವ್ರನ್ನ ಸರ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಅವ್ರಿಗೆ ಅನಸ್ತೇಷನ್ನೇ ಕೊಟ್ಟು ಮಲಗಿಸ್ಬಿಡ್ತಾರೆ, ತುಂಬ ಜನಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂದಾಗ, ತುಂಬ ಪ್ಯಾನಿಕ್ ಆಗೋದಾಗ. ಸೊ ಈ ಥರ ಎಲ್ಲ ಬಾಡಿನಲ್ಲಿ ರಿಯಾಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಟ್ರೆಸ್ ಅಂದ್ರೇನೆ ನಮ್ಮ ಒಂದು ಪ್ರಾಬ್ಲಮ್ಸ್, ಅಂದರೆ ಫಿಸಿಕಲ್ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬಹುದು. ಸೊ ಈ ಥರ ಇರಬೇಕಾದ್ರೆ ಮಾನಸಿಕವಾಗಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಸೊ ಸ್ಟ್ರೆಸ್ ಅನ್ನೋದೇ ಒಂದು ಲೋವರ್ ಎಮೋಷನು. ಸೊ ಯಾವಾಗ ಈ ಒಂದು ಲೋವರ್ ಎಮೋಷನ್ನೇ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ಇನ್ನೂ ಆಳವಾಗಿರೋಂಥ ಲೋವರ್ ಎಮೋಷನ್ಸ್ ಜಾಗೃತಿ ಆಗುತ್ತೆ. ಲೈಕ್ ಡಿಪ್ರೆಷನ್ನು, ಸದಾ ಸ್ಟ್ರೆಸ್ ತಗೋತಾ ಇದ್ದಾಗ ಏನಾಗುತ್ತೆ, ಬಾಡಿ ಎಷ್ಟು ಅಂತ ತಡೆಯುತ್ತೆ. ಒಂದು ಸಿಚುವೇಶನ್ನು ಅಥವಾ ಏನು ಮಾಡ್ತಾರೆ, ಈಗ ಒಂದು ಕೆಲಸ ಬಂತು, ಅದನ್ನು ಮಾಡೋಕ್ಕಾಗಲಿಲ್ಲ, ಸ್ಟ್ರೆಸ್ ಆಯಿತು,
ಓಕೆ, ಆ ಕೆಲಸ ಮುಗಿದ ಮೇಲೇನು ಅದೇ ಸ್ಟ್ರೆಸ್ಸಲ್ಲಿರೋರು ತುಂಬ ಜನ ಇದ್ದಾರೆ. ಕಂಟಿನ್ಯೂ ಮಾಡ್ತಾರೆ, ಅಯ್ಯೋ ಬೆಳಗ್ಗೆಯಿಂದ ನಾನು ಹೆಂಗಿದ್ದೆ ಗೊತ್ತಾ, ಎಷ್ಟು ಸ್ಟ್ರೆಸ್ಸಲ್ಲಿದ್ದೆ ಗೊತ್ತಾ, ಮತ್ತು ಅದನ್ನೇ ಕೆಲಸ ಮುಗ್ದಿದ್ರು ಎಗೇನ್ ಅದನ್ನೇ ಟ್ರಾವೆಲ್ ಮಾಡ್ತಿರ್ತಾರೆ. ಅದು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಪದೇ ಪದೇ ಅದನ್ನು ಟ್ರಿಗರ್ ಮಾಡ್ತಿರೋದು, ಬೆಳಗ್ಗೆ ಎಂಥ ಕೆಲಸ ಆಗೋಯ್ತು ಗೊತ್ತಾ, ಈ ಥರ ಟ್ರಿಗರ್ ಮಾಡ್ತಾ ಮಾಡ್ತಾ ನೆನ್ಸ್ಕೊಂಡು ಮತ್ತೆ ಅದೇ ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತಾ ಇರೋದು. ಸೊ ಅಂಥ ಟೈಮಲ್ಲಿ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಮೂಡ್ ಸ್ವಿಂಗ್ಸು, ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ, ಅಪ್ಪ ಆಯ್ತಲ್ಲ ರಿಲೀಸ್ ಆಯ್ತಲ್ಲ ಅನ್ನೋದು 1 ಸೆಕೆಂಡ್ ಇದ್ದರೆ ಅಯ್ಯೋ ನೋಡ್ದ ಎಂಥ ಕೆಲಸ ಆಗೋಯ್ತು ಅನ್ನೋದು. ಈ ಥರ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಸ್ಲೀಪಿಂಗ್ ಡಿಸಾರ್ಡರ್ಸ್ ತುಂಬ ಆಗುತ್ತೆ. ಯಾಕಂದರೆ ನೀವು ಯಾವಾಗ ಸ್ಟ್ರೆಸ್ ಕೊಡ್ತಾ ಇರ್ತೀರೋ ಬ್ರೈನ್ ಯಾವಾಗಲೂ ಟ್ರಿಗರ್ ಆಗ್ತಾ ಇರುತ್ತೆ. ಸೊ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಯಾವಾಗ ನಿದ್ದೆ ಮಾಡ್ತೀವಿ? ವೆನ್ ವಿ ಶಟ್ ಡೌನ್ ಅವರ್ ಬಾಡಿ ಅಲ್ವಾ, ಬಾಡಿನ ಕಾಮ್ ಮಾಡಿ ಮಲಗಿದ್ರೆ ಓಕೆ, ಅದನ್ನೇ ಯೋಚನೆ ಮಾಡ್ತಾ ಹಿಂಗಾಗೋಯ್ತು ಅಂದರೆ ನಿದ್ದೆ ಹೇಗೆ ಬರುತ್ತೆ? ದೆನ್ ರಿಲೇಷನ್ಶಿಪ್ಸಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ನೀವು ಯಾವಾಗಲ ಮುಕ್ತವಾಗಿ ಒಬ್ಬರ ಜೊತೆ ಮಾತಾಡೋಕ್ಕಾಗಲ್ಲ. ಅವ್ರಿಗೇನು ಅನಿಸುತ್ತೆ, ನನ್ನ ಪ್ರಾಬ್ಲಮ್ ಇವ್ರಿಗೇನು ಅರ್ಥ ಆಗುತ್ತೆ, ಅದನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ರಿಲೇಷನ್ಶಿಪ್ಸಲ್ಲಿ ಗ್ಯಾಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಮಾನಸಿಕವಾಗಿ ಪ್ರಾಬ್ಲಮ್ಸು ಸಹ ಆಗುತ್ತೆ. ಅಂದರೆ ನಮಗೆ ಬರುವಂಥ ಪ್ರಾಬ್ಲಮ್ಸಿಗೆ ನಾವು ತುಂಬ ಯೋಚನೆ ಮಾಡಬಾರ್ದು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇರೋದು. ಅಂದರೆ ಕೆಲವರು ತುಂಬ ಯೋಚನೆ ಮಾಡ್ತಾರೆ, ಅಯ್ಯೋ ಪ್ರಾಬ್ಲಮ್ಸ್ ಬಂದ್ಬಿಟ್ಟಿದೆ, ಏನು ಮಾಡೋದು, ನಿದ್ದೆ ಮಾಡಲ್ಲ, ಅಯ್ಯೋ ಹೀಗೆ ಆಗೋಗಿದೆ ಅಂತ ಯೋಚನೆ ಮಾಡ್ತಾರೆ. ಸೊ ಅಂಥವ್ರು ಏನು ಮಾಡಬೇಕಾಗಿದೆ? ಡೈಲಿ ರುಟೀನ್ ಪ್ರಾಕ್ಟೀಸಸ್ಸು ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿನ ಯಾವುದೇ ಸಿಚುವೇಶನಲ್ಲೂ ಕಾಮಾಗಿ ಹ್ಯಾಂಡಲ್ ಮಾಡೋ ಥರ ನಮ್ಮ ಬಾಡಿನ ನಮ್ಮ ಮೈಂಡನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆದ್ದರಿಂದ ನಾನು ಯಾವಾಗಲೂ ಹೇಳ್ತಾ ಇರೋದು, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅಫರ್ಮೇಷನ್ಸ್ ಬರೀರಿ, ಒಳ್ಳೆ ಮ್ಯೂಸಿಕ್ ಕೇಳಿ, ಒಳ್ಳೆಯವ್ರ ಜೊತೆ ಸಂಬಂಧಗಳನ್ನು ಇಟ್ಕೊಳ್ಳಿ, ಒಳ್ಳೆ ಮಾತುಗಳನ್ನು ಮಾತಾಡಿ. ಯಾವಾಗ ನಿಮ್ಗೇನೂ ಪ್ರಾಬ್ಲಮ್ ಇಲ್ಲ ಅಂದರು, ಹೌದಾ ಹಿಂಗಾಗೋಯ್ತಾ, ನಿಂಗೆ ಗೊತ್ತಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಇದು, ಅಲ್ಲಿ ಇಲ್ಲದೆ ಇರೋದನ್ನು ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವರೇನಾದರೂ ತಲೆಗೆ ಹುಳ ಬಿಟ್ಕೊಳ್ಳೋರಾದರೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅದ್ರ ಬಗ್ಗೆ. ಸೊ ನೀವು ಹೇಳ್ತಾ ಇರೋ ಪ್ರಕಾರ ಡೆಫಿನೆಟ್ಲಿ ಅಲ್ಲಿ ಏನೂ ಇಲ್ಲ ಅಂದರು ಅವರೇ ಕ್ರಿಯೇಟ್ ಮಾಡಿಕೊಂಡು ಅವರೇ ಪ್ಯಾನಿಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅಂಥವರು ಯಾವುದೇ ಸಿಚುವೇಶನ್ಸನ್ನು ಇದೇನೂ ಇಲ್ಲ, ನಾರ್ಮಲ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಕ್ಯಾಶುವಲ್ ಆಗಿ ನೋಡೋ ಥರ ಇರಬೇಕಾಗತ್ತೆ. ಇನ್ನು ಸ್ಟ್ರೆಸ್ಸಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಧಗಳಿದೆಯಾ, ಹೇಗೆ? ಖಂಡಿತವಾಗ್ಲೂ ಇದರಲ್ಲಿ 4 ಟೈಪ್ಸ್ ಆಫ್ ಸ್ಟ್ರೆಸ್ ಬರುತ್ತೆ. ಒಂದು ಅಕ್ಯುರೇಟ್ ಸ್ಟ್ರೆಸ್ ಅಂತಂದರೆ ನಾವು ಹೇಳಿದ್ವಲ್ಲ, ಸ್ಟ್ರೆಸ್ಸು ಆ ಸಿಚುವೇಶನ್ ಮುಗಿದೋದ್ರೂ ಎಗೇನ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅದರಿಂದ ಆಚೆ ಬಂದ್ರೂ ಕೆಲಸಗಳು ಮುಗಿದು ಆ ಸಿಚುವೇಶನಲ್ಲಿ ಹ್ಯಾಂಡಲ್ ಆದ್ರೂ ಮತ್ತೆ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗುವಂಥದ್ದು. ಇನ್ನೊಂದು ಬಂದು ಲಾಂಗ್ ಸ್ಟ್ರೆಸ್, ಅಂದರೆ ಪ್ರತಿಯೊಂದಕ್ಕೂ ಸ್ಟ್ರೆಸ್ ತೊಗೊಳ್ಳೋದು. ಅಯ್ಯೋ ನೀರು ಖಾಲಿ ಆಗೋಯ್ತಾ, ನೀವು ಲೇಡೀಸಲ್ಲಿ ನೋಡಿರ್ಬೋದು. ಇದು ಮನೆಯಲ್ಲಿ ನೀರು ಬಂದಿಲ್ಲ ಅಂದರೆ ಅಯ್ಯೋ ನೀರಿಲ್ಲ ಅಂತಂದರೆ ಡೈಲಿ ರುಟೀನ್ ಅದು. ಸ್ಟ್ರೆಸ್ ತೊಗೊಂಡ್ರೇ ಅವ್ರು ದಿನ ಸ್ಟಾರ್ಟ್ ಆಗೋದು, ಸ್ಟ್ರೆಸ್ ತೊಗೊಂಡ್ರೇ ದಿನ ಎಂಡ್ ಆಗೋದು. ಇನ್ನೂ ಒಂಥರ ಸ್ಟ್ರೆಸ್ ಯಾವ ಥರ ಅಂದರೆ ತಾವು ತಗೊಳ್ಳೋದು, ಎನ್ವಿರಾನ್ಮೆಂಟ್ ಅಲ್ಲ ಬೇರೆಯವ್ರಿಗೂ ಕೊಡೋದು, ಬಿಹೇವಿಯರಲ್ ಸ್ಟ್ರೆಸ್ ಅಂತ. ಸೊ ಈ ಥರ 3 ವೆರೈಟೀಸಲ್ಲಿ ಬರುತ್ತೆ. ಅಂದರೆ ಅವ್ರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು, ಮತ್ತು ಅದರಿಂದ ಬೇರೆಯವ್ರಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತಲೂ ಇಂಪಾರ್ಟೆಂಟು. ಈಗ ನೀವು ಪ್ಯಾನಿಕ್ ಆಗಿಬಿಟ್ಟು ನಂದು ಈ ಫೈಲ್ ಸಿಗ್ತಾ ಇಲ್ಲ, ನಂದು ಆ ಫೈಲ್ ಸಿಗ್ತಾ ಇಲ್ಲ ಅಂತ ಆಫೀಸೆಲ್ಲ ಓಡಾಡಿದ್ರೆ ಅದು ಬೇರೆಯವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ. ಮನೆಯಲ್ಲೂ ಅದೇ ಪ್ರಾಬ್ಲಮ್ ಆಗುತ್ತೆ. ಅವ್ರವ್ರ ಸಿಚುವೇಶನ್ಸ್ ಅವ್ರವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ, ಬಟ್ ವಿನಾಕಾರಣ ಅಲ್ಲಿ ಎನ್ವಿರಾನ್ಮೆಂಟನ್ನು ಹಾಳು ಮಾಡೋದು, ದಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಸೊ ಈ ಥರ ಮಾಡ್ತಾ ಇರ್ತಾರೆ ಈ ಥರ ತಪ್ಪು. ಯಾಕಂದ್ರೆ ಅವ್ರಿಗೇನೋ ಪ್ರಾಬ್ಲಮ್, ಅವ್ರಿಗೇನೋ ಒತ್ತಡ ಇರುತ್ತೆ. ಮನೇಲಿ ಅಮ್ಮಂಗೆ ತಿಂಡಿ ಸರಿ ಮಾಡಿಲ್ಲ, ನೀನು ಅದು ಮಾಡಿಲ್ಲ, ಅಮ್ಮನಿಗೂ ಬೇಜಾರು ಮಾಡುವಂಥದ್ದು ಕೆಲವರು ಮಾಡ್ತಾ ಇರ್ತಾರೆ. ಅಂಥವ್ರು ಯಾವ ರೀತಿ ಒಂದು ಮೆಡಿಟೇಷನ್ ಮಾಡಿಕೊಂಡ್ರೆ ಆ ಒತ್ತಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹೇಳ್ತೀರಾ ನೀವು, ಹೇಗೆ? ಖಂಡಿತವಾಗ್ಲೂ ಯಾವಾಗ ನಮ್ಮ ಸಿಚುವೇಶನನ್ನು ಬೇರೆಯವ್ರ ಮೇಲೆ ಏರಿಸ್ತಾ ಇರ್ತೀವಿ, ಓಕೆ ನಿನ್ನಿಂದಾನೇ ಈ ಸಿಚುವೇಶನ್ ಹಾಳಾಗಿದ್ದು ಅಂತ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದು, ತನಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದು ಸಪ್ರೇಟು, ಓಕೆ ನಿನ್ನಿಂದ ಇದು ಹಾಳಾಯಿತು ಅನ್ನೋದು ದೊಡ್ಡದಾಗಿ ತೋರಿಸೋ ಅಂಥದ್ದು. ಸೊ ಅಂಥವ್ರು ಡೆಫಿನೆಟಾಗಿ ನಾವು ಯಾವಾಗಲೂ ಹೇಳಿದ್ವಿ, ಫಸ್ಟು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕೂ ಮುಂಚೆ ನೀವು ಹೇಗಿದ್ದೀರಾ ಅಂತ ನೋಡ್ಕೋಬೇಕು. ಸೊ ನೀವು ಹೇಗೆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆಪಾಸಿಟಿ ಏನು ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋಕ್ಕೆ. ಒಂದು ಮಗುನೂ ಹ್ಯಾಂಡಲ್ ಮಾಡುತ್ತೆ, ಒಬ್ಬ ವೃದ್ಧರು ಹ್ಯಾಂಡಲ್ ಮಾಡ್ತಾರೆ, ಅವ್ರವ್ರ ಸಿಚುವೇಶನ್ ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಜಡ್ಜ್ ಮಾಡೋಕ್ಕೆ ಯಾರೂ ದೇ ಹ್ಯಾವ್ ನೋ ರೈಟ್ಸ್ ಜಡ್ಜ್ ಮಾಡೋಕ್ಕೆ. ಸೊ ಯಾವ ಸಿಚುವೇಶನನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೇ ಫಸ್ಟು ಮೈಂಡನ್ನು ಯಾವಾಗಲೂ ಕಾಮಾಗಿಟ್ಕೊಳ್ಳೋದನ್ನು ಕಲಿಬೇಕು. ಸೊ ಕಾಮಾಗಿಟ್ಕೋಬೇಕು ಅಂದರೆ ಈ ಥರ ಒಂದು ಪ್ರಾಕ್ಟೀಸಸನ್ನು ಮಾಡಬೇಕು. ಕೆಲವರು ಎಷ್ಟೇ ಅನ್ಕೊಂತಿರ್ತಾರೆ, ನಾನು ಕಾಮಾಗಿರ್ಬೇಕು, ನಾನು ಸ್ಟ್ರೆಸ್ ತೊಗೋಬಾರ್ದು ಅಂತ, ಬಟ್ ಆದರೂ ಅವ್ರ ಕೈಲಿ ಆಗಲ್ಲ. ಸೊ ಅಂಥವ್ರು ನಿಮ್ಮ ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಬಹುದಾ? ಅವರಿಗೆ ಯಾವ ರೀತಿ ನೀವು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ?
ಖಂಡಿತವಾಗ್ಲೂ ತುಂಬ ಜನ ಬರ್ತಾರೆ. 80% ಜನ ಬರೋದೇ ಅದಕ್ಕೆ, ಮೇಡಮ್ ನಾನು ಸಣ್ಣದಕ್ಕೂ ಸ್ಟ್ರೆಸ್ ತೊಗೊಬಿಡ್ತೀನಿ ಮೇಡಮ್, ಒಂದು ಬೈಕ್ ಕೀ ಸಿಕ್ಕಿಲ್ಲ ಅಂದರೂ ಮನೆಯೆಲ್ಲ ಕಿರ್ಚಾಡ್ಬಿಡ್ತೀನಿ, ನನಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿ. ಸೊ ಅಂಥವ್ರಿಗೆ ಫಸ್ಟು ಕೌನ್ಸ್ಲಿಂಗ್ ಮಾಡ್ತೀವಿ. ಯಾವುದೇ ಒಂದಕ್ಕೂ ಬ್ಲಾಕೇಜಸ್ ಇರುತ್ತೆ, ಯಾವುದೇ ಒಂದು ಸಡನ್ನಾಗಿ ಬರಲ್ಲ. ಆ್ಯಂಡ್ ನಾವು ಯಾವಾಗಲೂ ಹೇಳೋದು ಒಬ್ಬ ವ್ಯಕ್ತಿ ತಪ್ಪಲ್ಲ, ಸಿಚುಯೇಷನ್ ತಪ್ಪಾಗಿರುತ್ತೆ. ಸೊ ಹ್ಯಾಂಡಲ್ ದ ಸಿಚುಯೇಷನ್, ವ್ಯಕ್ತಿನ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ, ಪ್ರಾಬ್ಲಮ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ಸನ್ನು ಹ್ಯಾಂಡಲ್ ಮಾಡ್ತಿದ್ರೆ ಅದು ಇನ್ನೂ ಪಾಪಪ್ ಆಗ್ತಾ ಇರುತ್ತೆ. ಸಿಚುವೇಶನ್ ಏನು ಅಂತ ಫಸ್ಟು ನೋಡಬೇಕು, ಯಾವ ಥರ ಆಯಿತು, ಏನಕ್ಕಾಯಿತು. ಫಸ್ಟು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಕಾಮಾಗಿ ಕೂತ್ಕೊಂಡು ಏನಕ್ಕೆ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ನೋಡಿದಾಗ ರೂಟ್ ಕಾಸ್ ಗೊತ್ತಾಗುತ್ತೆ. ರೂಟ್ ಕಾಸನ್ನು ಡೀಲ್ ಮಾಡಿದಾಗ ಡೆಫಿನೆಟ್ಲಿ ಅದರಿಂದ ಹೊರಗಡೆ ಬರ್ಬೋದು. ಸೊ ನಾವು ಅದಕ್ಕೆ ಏನಕ್ಕೆ ಸ್ಟ್ರೆಸ್ ಆಗ್ತಾ ಇದೆ ಅವ್ರಿಗೆ ಅಂದರೆ ಇನ್ಬಿಲ್ಟ್ ಅಂದರೆ ಸೆಲ್ಫ್ ಅಫರ್ಮೇಷನ್ ಥರನೇ ಬಂದುಬಿಟ್ಟಿದ್ಯಾ, ಅಯ್ಯೋ ನಾನು ಇದನ್ನು ಮಾಡಲಿಲ್ಲ ಅಂದರೆ ನಾನು ಹಿಂಗಾಗೋಗ್ಬಿಡ್ತೀನಿ. ಆಮೇಲೆ ಈಗೋಯಿಸಮ್ಮು ಅಂದರೆ ನನ್ನ ಕಡೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು, ನಾನು ಎಲ್ಲದರಲ್ಲೂ ಪರ್ಫೆಕ್ಟಾಗಿರಬೇಕು, ಯಾರು ನನ್ನನ್ನು ಬ್ಲೇಮ್ ಮಾಡಬಾರ್ದು ಅಂತ ಈಗೋಯಿಸಮ್ ಇದ್ದಾಗ ಇದು ಜಾಸ್ತಿ ಆಗುತ್ತೆ. ಯಾಕಂದರೆ ಅದೇ ಒಂದು ದೊಡ್ಡ ಸ್ಟ್ರೆಸ್ಸು, ನಾನು ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ, ಯಾರು ನನ್ನನ್ನೇನು ಬೈದ್ಬಿಡ್ತಾರೋ ಅನ್ನೋದನ್ನು ಪದೇ ಊಹೆ ಮಾಡ್ಕೊಂಡು ಅವರೇ ಸಿಕ್ಕಾಕೊಳ್ಳೋ ಅಂಥದ್ದು. ಸೊ ಈ ಥರ ಮೈಂಡ್ಸೆಟ್ ಇರೋರಿಗೆ ಅವ್ರಿಗೆ ಹೀಲಿಂಗ್ಸನ್ನು ಹೇಳ್ತೀವಿ, ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಹೇಳ್ತೀವಿ. ಯಾಕಂದರೆ ಸ್ಟ್ರೆಸ್ ಅನ್ನೋದು ಶಾರ್ಟ್ ಟರ್ಮ್, ನಾವು ಆಗಲೇ ಹೇಳಿದೆ ಬಂದಬೇಕು ಹೋಗ್ಬೇಕಷ್ಟೇ. ಲಾಂಗ್ ಟರ್ಮಲ್ಲಿ ತೊಗೊಂಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ.